ಪಾರ್ಲಿಮೆಂಟ್ ನಲ್ಲಿ ಭದ್ರತಾ ಲೋಪ ಆಗಿದೆ. ಸೊ ಇದನ್ನ ಕಾಂಗ್ರೆಸ್ ಯಾವ ರೀತಿ ನೋಡುತ್ತೆ? ಮತ್ತು ಮೈಸೂರಲ್ಲೂ ಕೂಡ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡಿದೆ ಸರ್. ನೋಡಿ, ಯಾವುದೇ ಸರ್ಕಾರಿ ಸಂಸ್ಥೆ ಇರಬಹುದು, ಮತ್ತೆ ವಿಶೇಷವಾಗಿ ಪಾರ್ಲಿಮೆಂಟ್ ಇರಬಹುದು, ಯಾರೇ ಅದ್ರ ಮೇಲೆ ದಾಳಿ ಮಾಡಿದ್ರು ಕೂಡ ಖಂಡನೀಯ. ಅದು ಬಹಳ ಸ್ಪಷ್ಟವಾಗಿ ಪಕ್ಷದ ನಿಲುವಾಗಿ. ಯಾರೇ ಇರಬಹುದು, ಇಂದೇನಾದ್ರೂ ಸಮಸ್ಯೆ ಇದೆ ಪ್ರಜಾಪ್ರಭುತ್ವದಲ್ಲಿ ಹೇಳ್ಕೊಳಕ್ ನಾನಾ ರೀತಿಗೆ ಇವೆ. ಆದ್ರೆ ಹೀಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡೋದು, ಸಭೆ ನಡಿಬೇಕಾದ್ರೆ ದಾಳಿ ಮಾಡೋದು ಅದು ಸರಿಯಲ್ಲ. ಅದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಆದ್ರೆ ಈ ಲೋಪಕ್ಕೆ ಜವಾಬ್ದಾರಿ ಯಾರು? ಒಂದು ವೇಳೆ ಇದೇ ಪಾಸು ಒಬ್ಬ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ದಿದ್ರೆ ಬಿಜೆಪಿ ಏನ್ ಮಾಡ್ತಾ ಇದ್ರು? ಈ ಲೋಪ ನಮ್ಮಿಂದ ಆಗಿದ್ದಿದ್ರೆ ಏನ್ ಮಾಡ್ತಾ ಇದ್ರು? ನಮ್ಗೆಲ್ಲಾನು ಕೂಡ ದೇಶದ್ರೋಹಿ ಸರ್ಟಿಫಿಕೇಟ್ ಕೊಟ್ಟು ಬೆಳಿಗ್ಗೆ ಸಂಸತ್ನಲ್ಲಿ ಚರ್ಚೆ ನಡೀತಾ ಇತ್ತು, ರಾತ್ರಿ ಪ್ರೈಮ್ ಟೈಮ್ ಅಷ್ಟರಲ್ಲಿ ನಮ್ ಗಲ್ಲಿಗೇರಿಸ್ತಾ ಇದ್ರು. ನಾವು ಕೇಳ್ತಾ ಇರೋದು, ಇವಾಗ ಪಾಸ್ ಯಾರು ಕೊಟ್ಟಿದ್ದು, ಹೇಗ್ ಸಿಕ್ತು, ಮತ್ತೆ ಅವ್ರಿಗೆ ಯಾಕೆ ವಿಚಾರಣೆ ಕರೆದಿಲ್ಲ? ಇನ್ನ ಈ ಮೋಹಿತರ ವಿಚಾರದಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದಕ್ಕೆ ಅವರು 1 ತಿಂಗಳು ಒಳಗಡೆ ಅವ್ರಿಗೆ ವಜಾನೆ ಮಾಡಿಬಿಟ್ರು. ಆದ್ರೆ 1 ದಿನ ಆಗ್ತಾ ಬಂತು, ಪಾಸ್ ಕೊಟ್ಟವರಿಗೆ ಯಾಕೆ ನಾನು ಕರೆಸಿ ಮಾತಾಡಿಲ್ಲ? ಮಿಕ್ಕಿದ ಸಂದರ್ಭದಲ್ಲೆಲ್ಲ ಮೈಸೂರು ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಎದೆ ತಟ್ಟು ಮಾತಾಡ್ತಾರೆ, ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ, ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಾರೆ. ನನ್ನ ಬಗ್ಗೆ ವೈಯಕ್ತಿಕ ಟೀಕೆ ಮಾಡಕ್ ಟೈಮ್ ಇದೆ. ಆದ್ರೆ ಇಂಥ ಒಂದು ದೊಡ್ಡ ಲೋಪ ಆದಾಗ ಅವರ ಕಚೇರಿಯಿಂದ ಇರಬಹುದು, ಅವರಿಂದ ಇರಬಹುದು, ಇವತ್ತು ಎಲ್ಲಿದ್ದಾರೆ? ಬಂದು ಸ್ಪಷ್ಟೀಕರಣ ಕೊಡ್ಲಿ. ಯಾಕಾಯ್ತು, ಏನಾಯ್ತು, ಹೇಗಾಯ್ತು? ಇಟ್ಸ್ ಅ ಸೀರಿಯಸ್ ಸೆಕ್ಯೂರಿಟಿ ಲ್ಯಾಪ್ಸ್. ಇದು ಇಡೀ ನಿಮ್ಮ ಭದ್ರತಾ ವ್ಯವಸ್ಥೆ ಮೇಲೆ ಒಂದು ಪ್ರಶ್ನೆ ಚಿಹ್ನೆ ಹಾಕಿದೆ. ಎಲ್ಲೋದ್ರು ನಿಮ್ ಜೇಮ್ಸ್ ಬಾಂಡ್ ಅಜಿತ್ ದೋವಲ್, ಅಮಿತ್ ಶಾ ಅವ್ರು ಎಲ್ಲೋದ್ರು? ಮಗಂದ ಕ್ರಿಕೆಟ್ ಮ್ಯಾಚ್ ನೋಡಕ್ ಟೈಮ್ ಇದೆ, ಇಂಥದಕ್ಕೆ ಬಂದು ಸ್ಟೇಟ್ಮೆಂಟ್ ಕೊಡಕ್ ಟೈಮ್ ಇಲ್ವಾ? ಮಣಿಪುರಿಗೆ ಹೋಗಕ್ ಟೈಮ್ ಇಲ್ಲ ಅವರಿಗೆ. ಸಂಸದರ ಮೇಲೆ ಇಷ್ಟೊಂದು ದೊಡ್ಡ ದಾಳಿ ಇದಾಗಿದೆ, ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ಈ ಸರ್ಕಾರ ಯಾರು ನಡೆಸ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬರೇ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ನಡೆದಿದೆ ಹೊರತು ಜನರ ಏಳಿಗೆಗಾಗಿ ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಉತ್ತರ ಕೊಡಬೇಕು. ಪ್ರತಾಪ್ ಸಿಂಹ ಎಲ್ಲಿದ್ದಾರೆ, ಅವರು ಉತ್ತರ ಕೊಡಬೇಕು. ಅಮಿತ್ ಶಾ ಅವರು ಎಲ್ಲಿದ್ದಾರೆ, ಅವರು ಉತ್ತರ ಕೊಡಬೇಕು. ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಸೋಕಾಲ್ಡ್ ಜೇಮ್ಸ್ ಬಾಂಡ್ ಅವರು ಉತ್ತರ ಕೊಡಬೇಕು ಇದಕ್ಕೆ. ನಿನ್ನೆ ಎಎಲ್ಪಿ ಸಭೆಯಲ್ಲಿ ಎಚ್ ಎಸ್ ಸೋಮಶೇಖರ್ ಮತ್ತೆ ಭಾಗಿಯಾಗಿತ್ತು. ನೋಡಿ, ನಾನು ನಿನ್ನೆ CLPಗೆ ಹೋಗ್ಲಿಕ್ಕಾಗಿಲ್ಲ. ಯಾಕಂದ್ರೆ ನಾಳೆ ನಮ್ಮ ವಾರ್ಡಿ ಚುನಾವಣೆ ಇದೆ, ಮುನ್ಸಿಪಾಲಿಟಿ ಚುನಾವಣೆ ಇದೆ. ಎಲ್ಲ 23 ಕ್ಷೇತ್ರದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆ ನಿನ್ನೆ ರಾತ್ರಿಯಿಂದ ಪ್ರಾರಂಭ ಆಗಿರೋದ್ರಿಂದ ನಾನು ಅಲ್ಲಿ CLPಗೆ ಹೋಗ್ಲಿಕ್ಕಾಗಿಲ್ಲ. ಆದ್ರೆ ನಾನು ಅವತ್ತೇ ಹೇಳಿದ್ದೀನಿ, ಎಲ್ಲರೂ ಕಾಂಗ್ರೆಸ್ಸಿನ ಭವಿಷ್ಯ ಲೋಕಸಭಾ ಚುನಾವಣೆ ಆದ್ಮೇಲೆ ನುಡಿತಾ ಇದ್ದಾರೆ ಹೇಗಿರಬಹುದು ಅಂತ. ನಾವು ಲೋಕಸಭಾಕ್ಕಿಂತ ಮುಂಚೆನೆ ನಾವು ಭವಿಷ್ಯ ನುಡಿತಾ ಇದ್ದೀವಿ. ಬಿಜೆಪಿ JDS ಖಾಲಿ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತ ಅಲ್ಲಿ ಶಾಸಕರಿಗಿರ್ಬೋದು, ಸಂಸದರಿಗಿರ್ಬೋದು ಗೌರವ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಜನರೇ ಬಿಟ್ಟು ಬರ್ತಾರೆ. ತಾವು ನೋಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.